ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಯೋಗದಲ್ಲಿ ಸೂರ್ಯ ನಮಸ್ಕಾರಕ್ಕೆ ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮಗಳನ್ನು ಕೊಡುತ್ತದೆ. ಉಸಿರಾಟದ ಮೂಲಕ ಮಾಡಿದಾಗ ದೇಹಕ್ಕೆ ಮತ್ತು ಮನಸ್ಸಿಗೆ ವಿಶೇಷವಾದಂಥ ಪ್ರಯೋಜನ ಆಗುತ್ತದೆ. ಹಾಗೆ ನಾವು ಸೂರ್ಯನನ್ನು ದೇವತಾ ಸ್ವರೂಪವಾಗಿ ಕಂಡು ಆರಾಧನೆಯ ರೀತಿಯಲ್ಲಿ ಮಾಡಿದಾಗ ಅದು ನಮ್ಮ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾಗ್ತದೆ. ಬನ್ನಿ, ಇವತ್ತು ಸೂರ್ಯ ನಮಸ್ಕಾರದ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಈ ಪ್ರಕೃತಿಯ ಉಳಿವಿಗೆ ಕಾರಣೀಕರ್ತನಾಗಿರ್ತಕ್ಕಂಥ ಆ ಸೂರ್ಯ ಭಗವಂತನನ್ನು, ಹಾಗೆ ನಮ್ಮ ಎಲ್ಲ ಜೀವಿಗಳ ಚೈತನ್ಯಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ, ಹಾಗೆ ಗ್ರಹಗಳಿಗೆ ಅಧಿನಾಯಕನಾಗಿರ್ತಕ್ಕಂಥ, ಪಂಚಮೂರ್ತಿ ಪೂಜೆಗಳಲ್ಲಿ ಪ್ರಥಮ ಪೂಜಕನಾಗಿರ್ತಕ್ಕಂಥ ಸೂರ್ಯನನ್ನು ನಮಸ್ಕರಿಸ್ಕೊಳ್ತಾ ಪ್ರಾರ್ಥನೆಯನ್ನು ಮಾಡೋಣ. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾನನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟೇ ಹಾರೇ ಹಿರಣ್ಮಯ ವಪುಃ ಧೃತಶಂಖಚಕ್ರ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾಮ್ರಣು ಸತ್ಯಧರ್ಮಾಯ ದ್ರಷ್ಟಯೇ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಆರೋಗ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಭಗವಂತನಿಗೆ ಪ್ರಣಾಮಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ, ಮೊದಲು ಕಾಲುಗಳನ್ನು ಈ ರೀತಿ ಕೂಡಿಸಿಟ್ಕೊಳ್ಳೋಣ. ಪೃಷ್ಠಭಾಗದವರೆಗೆ ಟೈಟಾಗಿ ಹಿಡಿದುಕೊಳ್ಳೋಣ. ಇದು ನಮಸ್ಕಾರಾಸನ. ಕೈಗಳು ಭೂಮಿಗೆ ಸಮಾಂತರವಾಗಿ ರೀತಿಯಲ್ಲಿ ಹಿಡಿಯಲ್ಪಟ್ಟಿರಬೇಕು. ಉಸಿರನ್ನು ಖಾಲಿಗೊಳಿಸ್ಕೊಂಡಿರಬೇಕು. ಹಾಗೆ ನಿಧಾನವಾಗಿ ಉಸಿರನ್ನು ಪೂರ್ಣ ಪ್ರಮಾಣದಲ್ಲಿ ಒಳಗಡೆ ಎಳೆದುಕೊಳ್ತಾ ಊರ್ಧ್ವ ನಮನಾಸನವನ್ನು ಮಾಡೋಣ. ಒಂದು ಗಮನಿಸಬೇಕು, ಯಾರಿಗಾದರೂ ಹರ್ನಿಯಾ ಸಮಸ್ಯೆ ಇದ್ದಂಥವರು ಜಾಸ್ತಿ ಪ್ರಮಾಣದಲ್ಲಿ ಒತ್ತಡ ಕೊಟ್ಟು ಹಿಂದಕ್ಕೆ ಬಾಗಬಾರ್ದು. ಹಾಗೆ ಸೊಂಟ ನೋವು, ಹಾಗೆ ಬೆನ್ನು ನೋವು ಜಾಸ್ತಿ ಪ್ರಮಾಣದಲ್ಲಿದ್ದರೆ ಒತ್ತಡ ಕೊಟ್ಟು ಮುಂದಕ್ಕೆ ಬಾಗಬಾರ್ದು. ಗಮನಿಸ್ಕೊಂಡು ನಿಮ್ಮ ಸಾಮರ್ಥ್ಯಗಳನ್ನು ನೋಡಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿ. ಹೀಗೆ ಎಷ್ಟು ಸಾಧ್ಯವಷ್ಟು ಹಿಂದಕ್ಕೆ ಬಾಗ್ತಾ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿಟ್ಟಾಗ ಸ್ಪೈನ್ ಅಥವಾ ಬೆನ್ನುವರಿಗೆ ವಿಶೇಷವಾದಂಥ ಪ್ರಯೋಜನ ಸಿಗುತ್ತದೆ. ಹಾಗೆ ನಿಧಾನವಾಗಿ ಉಸಿರನ್ನು ಖಾಲಿಗೊಳಿಸ್ತಾ ಪಾದಹಸ್ತಾಸನಕ್ಕೆ ಹೋಗೋಣ. ಸಾಧ್ಯ ಆದರೆ ಮುಖವನ್ನು ಮಂಡ್ಯ ಭಾಗಕ್ಕೆ ತಾಗಿಸೋದಕ್ಕೆ ಪ್ರಯತ್ನಿಸೋದು, ಇಲ್ಲದೆ ಹೋದರೆ ಎಷ್ಟಾಗ್ತದೋ ಅಷ್ಟೇ ಮಾಡಬೇಕು. ಕಾಲಿನ ಪಕ್ಕದಲ್ಲಿ ಕೈಗಳನ್ನು ಈ ರೀತಿ ಇಟ್ಕೊಳ್ಬೇಕು. ಅಲ್ಲಿಂದ ನಿಧಾನವಾಗಿ ಉಸಿರನ್ನು ತುಂಬಿಕೊಳ್ತಾ ಏಕಪಾದ ಪ್ರಸರಣಾಸನ ಅಥವಾ ಅಶ್ವಸಂಚಲನಾಸನ, ಈ ಸ್ಥಿತಿಯಲ್ಲಿ ಸ್ವಲ್ಪ ಒಂದು ಸಲ ದೇಹ ಬೆನ್ನಿನ ಭಾಗವನ್ನು ನೇರಗೊಳಿಸಿದರೆ ಒಳ್ಳೆಯದು. ಅಲ್ಲಿಂದ ಇನ್ನೊಂದು ಕಾಲನ್ನು ಹಿಂದಕ್ಕೆ ಬಿಡ್ತಾ ಉಸಿರನ್ನು ಖಾಲಿಗೊಳಿಸ್ಕೊಂಡು ಅಲ್ಲಿಂದ ನೇರವಾಗಿ ಶಶಕಾಸನ ಮಾಡೋಣ. ಬಹಳ ಜನ ಶಶಕಾಸನವನ್ನು ಫಾಲೋ ಮಾಡೋದಿಲ್ಲ, ಆದರೆ ಟೆನ್ಷನನ್ನು ಕಡಿಮೆ ಮಾಡೋದಕ್ಕೆ ಇದು ಬಹಳ ಪರಿಣಾಮಕಾರಿಯಾದಂಥ ಒಂದು ಸ್ಥಿತಿ. ಅಲ್ಲಿಂದ ಉಸಿರನ್ನು ಖಾಲಿಗೊಳಿಸಿ ಕುಂಭಕದಲ್ಲಿ, ಅಂದರೆ ಉಸಿರು ತೆಗೆದುಕೊಳ್ಳದೆ ಬಿಡದೆ ಸಾಷ್ಟಾಂಗ ನಮನಾಸನಕ್ಕೆ ಹೋಗೋಣ. ಸೊಂಟದ ಭಾಗವನ್ನು ಎತ್ತರಿಸಿರಬೇಕು. ಈ ರೀತಿಯಲ್ಲಿ ಅಲ್ಲಿಂದ ಭುಜಂಗಾಸನಕ್ಕೆ ಉಸಿರನ್ನು ತುಂಬಿಕೊಳ್ತಾ ಎಷ್ಟು ಸಾಧ್ಯವೋ ಅಷ್ಟು ತಲೆ ಭಾಗವನ್ನು ಮೇಲಕ್ಕೆ ಬಿಲ್ಲಿನಂತೆ ಬಾಗಿಸೋದಕ್ಕೆ, ಬೆನ್ನಿನ ಭಾಗವನ್ನು ಬಿಲ್ಲಿನಂತೆ ಬಾಗಿಸೋದಕ್ಕೆ ಪ್ರಯತ್ನಿಸೋಣ. ಸೊಂಟದ ಭಾಗ ಭೂಮಿಯಿಂದ ತಪ್ಪಿಸ್ಕೊಂಡು ಇರಲಿ. ಅಲ್ಲಿಂದ ಪರ್ವತಾಸನಕ್ಕೆ ಹೋಗೋಣ. ಉಸಿರನ್ನು ಖಾಲಿಗೊಳಿಸ್ತಾ ಇಡೀ ಪಾದವನ್ನು ನೆಲದ ಮೇಲೆ ಇಡ್ತಾ ಕಾಲುಗಳನ್ನು ನೇರವಾಗಿಟ್ಟು ಹೊಕ್ಕಳ ಭಾಗವನ್ನು, ಹೊಟ್ಟೆ ಭಾಗವನ್ನು ನೋಡೋದಕ್ಕೆ ಪ್ರಯತ್ನಿಸ್ತಾ ಅಲ್ಲಿಂದ ಮತ್ತೆ ಪುನಃ ಏಕಪಾದ ಪ್ರಸರಣಾಸನ. ಈ ರೀತಿಯಲ್ಲಿ ಸ್ವಲ್ಪ ಬೆನ್ನನ್ನು ನೇರಗೊಳಿಸ್ಕೊಂಡು ಮೇಲಕ್ಕೆ ನೋಡ್ತಾ ಸ್ವಲ್ಪ ಹೊತ್ತು ಅದೇ ಸ್ಥಿತಿಯಲ್ಲಿ ಅಲ್ಲಿಂದ ಮತ್ತೆ ಪುನಃ ಉಸಿರನ್ನು ಖಾಲಿಗೊಳಿಸ್ತಾ ಪಾದಹಸ್ತಾಸನ. ಹಾಗೆ ನಿಧಾನವಾಗಿ ಉಸಿರನ್ನು ತುಂಬಿಕೊಳ್ತಾ ಊರ್ಧ್ವ ನಮನಾಸನಕ್ಕೆ ಹೋಗೋಣ. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಿಂತ್ಕೊಂಡ್ರೆ ಬೆನ್ನಿನ ಭಾಗಕ್ಕೆ ವಿಶೇಷವಾದಂಥ ಬಲ ಸಿಕ್ಕಿ ಪ್ರಯೋಜನ ಆಗ್ತದೆ. ಬೆನ್ನು ನೋವು
ಸೊಡ್ಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಮತ್ತೆ ಉಸಿರನ್ನು ಖಾಲಿಗೊಳಿಸ್ತಾ ನಮಸ್ಕಾರ ಸ್ಥಿತಿಗೆ ಬರೋಣ. ಇದು ಸಾಮಾನ್ಯವಾಗಿ ಉಸಿರಾಟದೊಂದಿಗೆ ಮಾಡ್ತಕ್ಕಂಥ ಒಂದು ವಿಧಾನ. ಇನ್ನು ಸೂರ್ಯನ ನಾಮಸ್ಮರಣೆಗಳನ್ನು ಮಾಡ್ತಾ ಅದನ್ನು ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಮಾಡಿಕೊಳ್ಬೇಕು. ಈಗ ರೂಢಿಗಾಗಿ ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಇನ್ನು ಚಕ್ರಗಳ ಮೇಲೆ ಮನಸ್ಸನ್ನಿಟ್ಟು ಮಾಡಿದರೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಅಂತ ಭಾವಿಸ್ಕೊಳ್ತಾ, ಇದು ನಮಸ್ಕಾರಾಸನಕ್ಕೆ ಅನಾಹತ ಚಕ್ರ ಅಥವಾ ಹೃದಯ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಅಲ್ಲಿಂದ ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವನಾಸನಕ್ಕೆ ಹೋದಾಗ ವಿಶುದ್ಧಿ ಚಕ್ರ ಅಥವಾ ಗಂಟಲ ಭಾಗದಲ್ಲಿ ವಿಶೇಷವಾಗಿ ಮನಸ್ಸನ್ನು ಇಡೋಣ. ಅಲ್ಲಿಂದ ನಿಧಾನವಾಗಿ ಉಸಿರನ್ನು ಖಾಲಿಗೊಳಿಸ್ತಾ ಪಾದಹಸ್ತಾಸನಕ್ಕೆ ಹೋಗಬೇಕಿದ್ರೆ ಮೂಲಾಧಾರ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಅಲ್ಲಿಂದ ಏಕಪಾದ ಪ್ರಸರಣಾಸನಕ್ಕೆ ಸ್ವಾಧಿಷ್ಠಾನ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಹಾಗೆ ಅಲ್ಲಿಂದ ಚದುರಂಗ ದಂಡಾಸನಕ್ಕೆ ಹೋದಾಗ ಆಜ್ಞಾ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಹಾಗೆ ಶಶಕಾಸನಕ್ಕೆ ಹೋದಾಗ ಸಹಸ್ರಾರದ ಮೇಲೆ ಮನಸ್ಸನ್ನು ಇಡೋಣ. ಸಾಷ್ಟಾಂಗ ನಮನಾಸನಕ್ಕೆ ಹೋದಾಗ ಮತ್ತೆ ಆಜ್ಞಾ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಹಾಗೆ ಭುಜಂಗಾಸನಕ್ಕೆ ಬಂದಾಗ ಮಣಿಪೂರ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಹಾಗೆ ಮತ್ತೆ ಪುನಃ ಪರ್ವತಾಸನಕ್ಕೆ ಹೋದಾಗ ಆಜ್ಞಾಚಕ್ರ ಮೇಲೆ ಮನಸ್ಸನ್ನು ಇಡೋಣ. ಸಹಸ್ರಾರದ ಮೇಲೆ ಮನಸ್ಸನ್ನು ಇಡೋಣ. ಇಲ್ಲಿಂದ ಏಕಪಾದ ಪ್ರಸರಣಾಸನಕ್ಕೆ ಮತ್ತೆ ಪುನಃ ಸ್ವಾಧಿಷ್ಠಾನ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಪಾದಹಸ್ತಾಸನಕ್ಕೆ ಮೂಲಾಧಾರ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ. ಹಾಗೆ ಊರ್ಧ್ವ ನಮನಾಸನಕ್ಕೆ ವಿಶುದ್ಧಿ ಚಕ್ರದ ಮೇಲೆ ಮನಸ್ಸನ್ನು ಇಡೋಣ, ಗಂಟಲು ಭಾಗದ ಮೇಲೆ. ಅಲ್ಲಿಂದ ಮತ್ತೆ ಪುನಃ ನಮಸ್ಕಾರಾಸನಕ್ಕೆ ಅನಾಹತ ಚಕ್ರ ಅಥವಾ ಹೃದಯ ಚಕ್ರದ ಮೇಲೆ ಮನಸ್ಸನ್ನು ಇಟ್ಟು ಮಾಡಿದಾಗ ಆಯಾ ಭಾಗಕ್ಕೆ ವಿಶೇಷವಾದಂಥ ಪ್ರಯೋಜನವನ್ನು ಪಡ್ಕೊಳ್ಬೋದು. ಹೀಗೆ ಸೂರ್ಯ ನಮಸ್ಕಾರವನ್ನು ಇನ್ನೂ ನಿಧಾನವಾಗಿ ಸಹಿತ ಮಾಡ್ಬೋದು, ಹೆಚ್ಚು ಪ್ರಯೋಜನಕಾರಿ. ಇನ್ನು ಸ್ವಲ್ಪ ವೇಗವಾಗಿ ಸಹಿತ ನಮ್ಮ ವೇಳೆಯನ್ನು ಹೊಂದಿಸ್ಕೊಂಡು ಮಾಡ್ಬೋದು. ಹಾಗೆ ಒಂದು ಪ್ರತಿ ದಿವಸ ನಾವು ಅನುಷ್ಠಾನದ ರೂಪದಲ್ಲಿ ದೈವಿ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ದಿವಸ 12ರಿಂದ 13 ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ ಅಂತ ಉಂಟು. ಹಾಗಾಗಿ ನಾವೆಲ್ಲ ಸಹಿತ ಆ ಪ್ರಯತ್ನವನ್ನು ಮಾಡೋಣ, ನಿತ್ಯಾನುಷ್ಠಾನದಲ್ಲಿ ಇದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.